ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶನಿವಾರ. ಶನಿವಾರದ ಮಾರ್ನಿಂಗ್ ವ್ಲಾಗು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ವ್ಲಾಗ್ ಕೂಡ ತುಂಬ ದಿನ ಆಯಿತು ಮಾಡೇ ಇರಲಿಲ್ಲ. ವೆದರ್ ನೋಡ್ತಾ ಇರ್ಬೋದು. ಟೈಮ್ ಕೂಡ ಬೆಳಗಿನ ಜಾವನೇ ಕರೆಕ್ಟಾಗಿ 6 ಗಂಟೆ 10 ನಿಮಿಷ ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ನೋಡ್ತಾ ಇದ್ರಂತೂ ಬೇಗನೆ ಎದ್ದಿದ್ದೆ, ಒಂದು 5:45 ಹಂಗೆ ಎದ್ದಿದ್ದೆ. ಆದರೂ ಹೊರಗಡೆ ಬರಲಿಲ್ಲ, ಸ್ವಲ್ಪ ಚಳಿ ಕೂಡ ಅಂತಲೂ ಅನ್ನಿಸ್ತಾ ಇತ್ತು. ಸರಿ ಬಿಡು, ಇನ್ನು ಸ್ವಲ್ಪ ಬಿಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಳಗಡೆನೇ ಇದ್ದೆ. ಬೇಕಾಗಿರೋ ತರಕಾರಿ ಅದೆಲ್ಲ ತೊಗೊಂಡ್ಬಿಟ್ಟು ಗುಂಡನ ಬ್ಯಾಗು ಡೈಲಿ ತೊಗೊಂಡು ಹೋಗ್ತಾ ಇರ್ತೀವಿ, ಇಲ್ಲಿ ಮಲ್ಕೊಳ್ಳೋದಕ್ಕೆ ಬರ್ತೀವಲ್ವ ಅವಾಗ. ಅದರೊಳಗೆಲ್ಲ ಹಾಕೊಂಡ್ಬಿಟ್ಟು ರೆಡಿ ಮಾಡಿಕೊಂಡು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಹಂಗೆ ವ್ಯೂ ಕೂಡ ಚೆನ್ನಾಗಿತ್ತಲ್ಲ, ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಮಳೆ ಬಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನು ಮಾಡೋದು, ಮಳೆನೇ ಬರ್ತಾ ಇಲ್ಲ. ಹಂಗಾಗಿ ಇನ್ನು ಅಷ್ಟೊಂದು ಕಾಣಿಸ್ತಾ ಇಲ್ಲ ನೀಟಾಗೆ. ಇಲ್ಲಾಂದರೆ ಎಲ್ಲಿ ನೋಡಿದ್ರೂ ಕೂಡ ಬರೋ ಬೆಟ್ಟ ಗುಡ್ಡ ಗಿಡ ಮರ ಜಾಸ್ತಿ ಅವೇ ಕಾಣಿಸ್ತಾ ಇರ್ತವೆ. ಇವಾಗ ಒಂದು ಸ್ವಲ್ಪ ಬಯಲಾಗಿದೆ, ಪರವಾಗಿಲ್ಲ. ಮುಂಚೆ ಅಂತೂ ಸುಮ್ಮನೆ ದಟ್ಟ ಅಂದರೆ ದಟ್ಟ ಕಾಡು ಥರ ಇರ್ತಾಯಿತ್ತು ಇಲ್ಲೆಲ್ಲ ಕೂಡ. ಜಾಸ್ತಿ ನೀಲಗಿರಿ ಮರ ಅವೆಲ್ಲ ದೊಡ್ಡ ದೊಡ್ಡ ಮರಗಳಿದ್ದಾವೆ. ಅವೆಲ್ಲಂತೂ ಭಾರಿ ಚೆನ್ನಾಗಿ ಕಾಣಿಸ್ತಾ ಇರ್ತವೆ. ಇವಾಗ ಮಳೆ ಇಲ್ಲಲ್ಲ, ಇನ್ನು ಬೇಸಿಗೆಗೆಲ್ಲ ಒಣಗಿಬಿಟ್ಟು ಸ್ವಲ್ಪ ಹೊಲಗಳಾಗಲಿ ಮತ್ತು ತೋಟಗಳಾಗಲಿ ಸ್ವಲ್ಪ ಬಯಲು ಕಾಣಿಸ್ತಾ ಇದ್ದಾವೆ. ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಒಳಗಿಂದೆ ಕಸ ಗುಡಿಸ್ಬಿಟ್ಟು ಶೀಟ್ ಕೆಳಗೆಲ್ಲ ಕಸ ಗುಡಿಸಿ ಇವಾಗ ಅಂಗಳ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಫಸ್ಟ್ ಮೇನ್ ಇದೆ ಅಲ್ವಾ, ಇವತ್ತು ಶನಿವಾರ ಬೇರೆ ಮತ್ತು ಮನೆ ದೇವರು ಬೇರೆ, ವಾರ ಕೂಡ ಮಾಡಬೇಕಿತ್ತು. ಬೆಳಗ್ಗೆನೇ ಆದಷ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ನಮಗೂ ಕೂಡ ಒಂಥರ ದಿನ ಪೂರ್ತಿ ಪಾಸಿಟಿವ್ ಆಗೇ ಇರುತ್ತೆ. ಮತ್ತು ಸಾಯಂಕಾಲ ಮಾಡೋಣ ಮತ್ತು ಯಾವಾಗಾದರೂ ಮಾಡೋಣ ಅಂತ ಅಂದ್ಕೊಂಡ್ರೆ ಅಷ್ಟರೊಳಗೆ ಏನಾದರೂ ಒಂದು ಘಟನೆ ನಡೀತಿರುತ್ತೆ, ಇಲ್ಲಾಂದರೆ ಏನಾದರೂ ಒಂದು ಮನೇಲಿ ಆಗ್ತಾ ಇರುತ್ತೆ. ಆಗಲೇ ಇಂಟ್ರೆಸ್ಟೇ ಇರೋದಿಲ್ಲ. ಅದಕ್ಕೆ ಬೆಳಗ್ಗೆನೇ ಮೂಡ್ ಚೆನ್ನಾಗಿದ್ದರೆ ಅಟ್ಲೀಸ್ಟ್ ದೇವರಿಗೆ ಒಂದು ಪೂಜೆ ಮಾಡಿದ್ರೆ ಅವತ್ತಿನ ದಿನ ಇಡೀ ದಿನವೂ ಏನೋ ಒಂಥರ ಪಾಸಿಟಿವ್ ಆಗಿರುತ್ತೆ ಅನ್ನೋದು ನನಗೆ ಅಂದ್ಕೊಂಬಿಟ್ಟಿದ್ದೀನಿ. ನಾನು ಆಗಲೇ ಎಷ್ಟೋ ಸತಿ ಅಬ್ಸರ್ವ್ ಕೂಡ ಮಾಡಿದ್ದೀನಿ. ಹಾಗಾಗಿ ಇವಾಗ ಸ್ವಲ್ಪ ಟೈಮ್ ತೊಗೊಂಬಿಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀರು ಕೂಡ ಇರಲಿಲ್ಲ ಈ ಕಡೆ, ಡ್ರಮ್ಮಲ್ಲಿ ಫುಲ್ಲು ಖಾಲಿಯಾಗಿಬಿಟ್ಟಿತ್ತು. ನೀರೇ ಬರ್ತಾಯಿಲ್ಲ, ಹೇಳ್ಬೇಕಂದ್ರೆ ಸಣ್ಣಗೆ ಬರ್ತಾ ಇರ್ತವೆ, ಅದರಲ್ಲೇ ತುಂಬಿಸ್ಕೋಬೇಕು. ಆ ಕಡೆ ಇನ್ನೊಂದು ಡ್ರಮ್ ಇಟ್ಟಿದ್ದೀವಲ್ವ ತೆಂಗಿನ ಮರದ ಹತ್ರ, ಅಲ್ಲಿ ಒಂದು ಅರ್ಧ ಡ್ರಮ್ ಅಷ್ಟಿದ್ವು, ಅದರಲ್ಲೇ ತುಂಬ್ಕೊಬಂದು ಇವಾಗ ಸಗಣೀರು ಹಾಕೋದಕ್ಕೂ ಮತ್ತು ನೆಲ ಒರೆಸೋದಕ್ಕೂ ಎಲ್ಲ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಇರೋ ಡ್ರಮ್ಮೆಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಏನಾದರೂ ಸ್ವಲ್ಪ ತುಂಬಿಸ್ಬೇಕು ನೀರು. ನೋಡಿ, ಊರಲ್ಲಿ ಕೂಡ ಕುಡಿಯೋ ನೀರು ತುಂಬ ಪ್ರಾಬ್ಲಮ್ಮು. ಮತ್ತು ಇಲ್ಲಿ ತೋಟದಲ್ಲಿ ಕೂಡ ನೀರು ಜಾಸ್ತಿ ಬರ್ತಾ ಇಲ್ಲ, ತುಂಬ ಕಷ್ಟ ಅನ್ನಿಸ್ತಾ ಇದೆ. ಇದು ಹಿಂಗೆ ಕಂಟಿನ್ಯೂ ಆಗಿ ಮಳೆ ಬರ್ದಿದ್ರಂತೂ ಇನ್ನೂ ತುಂಬ ಕಷ್ಟ ಆಗ್ಬಿಡುತ್ತೆ. ಇನ್ನು ನಮ್ಮ ಗಿಡಗಳು, ಅಡಿಕೆ ಗಿಡಗಳಿಗಂತೂ ನೀರೇ ಆಗ್ತಾಯಿಲ್ಲ, ತುಂಬ ಕಷ್ಟ ಅನ್ನಿಸ್ತಾ ಇದೆ. ಏನು ಮಾಡೋದು, ಪ್ರಕೃತಿ ಇದು, ಇನ್ನು ದೇವ್ರ ದಯೆ. ನಾವಂತೂ ನಮ್ಮ ಕೈಲಿ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಬಂದುಬಿಟ್ಟು ಸಗಣಿ ಸ್ವಲ್ಪನೇ ಸಿಕ್ಕಿದ್ದು, ಯಾಕೋ ಗೊತ್ತಿಲ್ಲ. ಅಂದರೆ ಹಸು ಸಗಣಿ ಹಾಕಿದ್ರೂ ಕೂಡ ಎಲ್ಲ ಕಾಲಾಗೆಲ್ಲ ತೊಳ್ಕೊಂಬಿಟ್ಟು, ಈ ಕೋಳಿ ಅಷ್ಟೇ, ಕೋಳಿ ಸಗಣಿ ಹಾಕೋದನ್ನೇ ಕಾಯ್ಕೊಂಡಿರ್ತೇವೆ. ಯಾಕೆಂದರೆ ರಾಗಿ ಕಡ್ಡಿ ತಿನ್ನುತ್ತಲ್ಲ, ರಾಗಿ ಕಡ್ಡಿಯಲ್ಲಿ ರಾಗಿ ಕಾಳವೆಲ್ಲ ಇರುತ್ತಲ್ವ, ಇನ್ನು ಸಗಣಿಯಲ್ಲಿ ಕೂಡ ಹಂಗೆ ಡೈರೆಕ್ಟಾಗಿ ಬಂದುಬಿಡ್ತವೆ. ಹಾಗಾಗಿ ಸಿಗ್ತವೇನಂತ ಹೇಳ್ಬಿಟ್ಟು ಕಾಳು ತಿನ್ನೋದಕ್ಕೆ ಫುಲ್ಲು ಎಲ್ಲ ಚೆಲ್ಲಾಪಿಲಿ ಮಾಡಿಬಿಡ್ತವೆ. ಹಂಗೆ ನಾವು ಬಂದ ತಕ್ಷಣ ಒಂದು ಸ್ವಲ್ಪನೇ ಇದ್ದಿದ್ದು ಅದನ್ನ ಹಂಗೆ ಬಕೆಟ್ಗೆ ಹಾಕೊಂಡ್ಬಿಟ್ಟು ಫಸ್ಟ್ ಸಗಣೀರು ಹಾಕ್ಬಿಡೋಣ ಅಂತ ಹೇಳಿ ಎಲ್ಲ ಕಲಿಸ್ತಾ ಇದ್ದೀನಿ ನೀಟಾಗೆ. ಮುಂಚೆಲ್ಲ ಎಷ್ಟಿಷ್ಟು ಸಗಣಿ ಸಿಗ್ತಾಯಿತ್ತು, ಫುಲ್ಲು ಇಡೀ ಅಂಗಳು ತುಂಬ ನಾನು ಸಗಣೀರು ನೀಟಾಗಿ ಹಾಕ್ತಾಯಿದ್ದೆ. ಇವಾಗಂತೂ ಸಿಗ್ತಾನೆ ಇಲ್ಲಲ್ವಾ, ಇನ್ನು ಎಷ್ಟಾಗುತ್ತೋ ಅಷ್ಟು ಹಾಕ್ತಾಯಿದ್ದೀನಿ. ವಾರ ಮಾಡ್ತೀವಿ ಅಂದಮೇಲೆ ಇನ್ನು ಹಾಕಲೇಬೇಕು. ಹಂಗಾಗಿ ಮಳೆ ಅಂತೂ ಇಲ್ಲ, ಬಿಡು ಮಳೆ ಬರುತ್ತೆ ಇನ್ನೇನು ಹಾಕೋದು ಅನ್ನೋದು ಕೂಡ ಇಲ್ಲ. ಹಂಗಾಗಿ ಹಾಕೋಣ ಎಷ್ಟಾಗುತ್ತೋ ಅಷ್ಟು ಅಂತೇಳ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ನೀಟಾಗೆ ಎಲ್ಲ ಕೂಡ ಫುಲ್ಲು ನೀರು ಹಾಕಿದೆ. ಫಸ್ಟು ನೀರು ಹಾಕಿದ್ರೇ ಸಗಣಿ ನೀರು ಚೆನ್ನಾಗಿ ಹತ್ತುತ್ತೆ ಅಂಗಳಕ್ಕೆ. ಇಲ್ಲಾಂದರೆ ಎಷ್ಟು ಸಗಣಿ ತಂದು ಹಾಕಿದ್ರೂ ಕೂಡ ಬೇಗ ಹತ್ತೋದಿಲ್ಲ, ಮತ್ತು ಗ್ಯಾಫ್ ಥರ ಕಾಣಿಸ್ತಾ ಇರುತ್ತೆ. ನಾವು ಮುಂಚೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಸಗಣಿ ನೀರು ಹಾಕ್ಬಿಟ್ರೆ ಚೆನ್ನಾಗಿ ಹಿಡಿಯುತ್ತೆ, ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ನಾನು ಹಾಕಿರೋ ವಿಡಿಯೋಗಂತೂ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದರೆ, ತುಂಬ ಇಷ್ಟ ಆಯಿತು ನನಗೆ. ನನ್ನ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದೀರಾ, ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ಮತ್ತು ಇಷ್ಟಪಟ್ಟು ಕೂಡ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ತುಂಬ ಖುಷಿಯಾಗುತ್ತೆ. ಬರೋದು 2, 3, 4, 5, 6 ಕಮೆಂಟ್ ಆದರೂ ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದ್ದಾವೆ, ಮತ್ತು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ಸ್ ನೋಡ್ತಾ ಇದ್ದರೆ ನನಗೇನೆ ಒಂಥರ ಏನೋ ಪಾಸಿಟಿವ್ ಆಗಿ ಅನ್ನಿಸ್ತಾ ಇತ್ತು. ಹೆಂಗೋ ದೇವರ ಆಶೀರ್ವಾದ ನಿಮ್ಮ ಪ್ರೀತಿಯಿಂದ ಎಲ್ಲವನ್ನು ಆರಾಮಿದ್ರು, ಎಲ್ಲ
ಚೆನ್ನಾಗಿದ್ದರೆ ಸಾಕು. ನಾನು ಅಷ್ಟೇ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಮತ್ತು ಟೈಮ್ ಟು ಟೈಮ್ ಊಟ ಮಾಡ್ತೀನಿ, ಮತ್ತು ತರಕಾರಿ ಸೊಪ್ಪು ಹಣ್ಣು ಎಲ್ಲ ಸಮೇತ ನೀಟಾಗಿ ತಿಂತಾಯಿದ್ದೀನಿ. ಬಟ್ ಅದೆಲ್ಲ ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳಲ್ಲಲ್ವ, ಇನ್ನು ಗೊತ್ತಾಗೋದಿಲ್ಲ ಅಷ್ಟೇ. ಇನ್ನು ಡ್ರೈ ಫ್ರೂಟ್ಸ್ ಅದೆಲ್ಲ ಸ್ವಲ್ಪ ತಗೊಬರಬೇಕು. ಡ್ರೈ ಫ್ರೂಟ್ಸು ಇದು ತಿನ್ನಬೇಕು, ಅದು ಕೂಡ ನೋಡೋಣ, ಹೋದ್ರಂತೂ ಕನ್ಫರ್ಮಾಗಿ ತೊಗೊಂಬರ್ತೀನಿ. ಸದ್ಯಕ್ಕೆ ಇವಾಗ ಫ್ರೂಟ್ಸು ತರಕಾರಿ ಸೊಪ್ಪು ಅದು ಇದನ್ನೇ ಸ್ವಲ್ಪ ತಿಂದ್ಕೊಂಡು ಆರಾಮಾಗಿ ಮತ್ತು ಡಾಕ್ಟ್ರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಸಮೇತ ತೊಗೊಂಡು ಹೆಂಗೋ ಕಾಲ ಹಾಕ್ತಾಯಿದ್ದೀನಿ. ಇನ್ನು ಸಗಣಿರೆಲ್ಲ ಹಾಕಿ ಬಂದೆ, ಅದೆಲ್ಲ ಸ್ವಲ್ಪ ಚೆನ್ನಾಗಿ ಸಗಣಿ ಎಲ್ಲ ಹಿಡೀಲಿ ನೆಲಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ನೆಲ ಒರೆಸ್ಕೊಬರ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಲೇಟ್ ಹಿಡಿಸುತ್ತೆ, ಇದು ಜಾಸ್ತಿ ಇದೆ ಅಲ್ವಾ, ಫುಲ್ಲು ಜಾಗ ಇದೆ. ಒಳಗಿಂದೆಲ್ಲ ನೆಲ ಎಲ್ಲ ಒರೆಸ್ಕೊಬರೋಷ್ಟೊತ್ತಿಗೆ ತುಂಬ ಲೇಟ್ ಹಿಡಿಯುತ್ತೆ. ಹೊರಗಿಂದು ಅಷ್ಟೇ. ಇದು ಬಂದುಬಿಟ್ಟು ಗೊಬ್ಬರ ಚೀಲ ಎಲ್ಲ ಇದಾವಲ್ವ, ತೀರ ಅಷ್ಟೊಂದು ಪ್ಲೇಸ್ ಅನಿಸೋದಿಲ್ಲ. ಮತ್ತು ಕೋಳಿ ಅವೆಲ್ಲನೂ ಓಡಾಡ್ತಾ ಇರ್ತವೆ. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಒಂದು ಸ್ವಲ್ಪತ್ತೆ ಒಂದು 10 ನಿಮಿಷ 5 ನಿಮಿಷ ಕೂಡ ಚೆನ್ನಾಗಿರಲ್ಲ ನೀಟಾಗೆ. ಇನ್ನು ಓಡಾಡ್ಕೊಂಡಿರ್ತೇವಲ್ವ, ಅದೆಲ್ಲ ಕೂಡ ಗಲೀಜು ಆಗ್ತಾನೆ ಇರುತ್ತೆ. ಇನ್ನು ಒಳಗಂತೂ ನೀಟಾಗಿದ್ದೇ ಇರುತ್ತೆ. ಹಾಗಾಗಿ ಇನ್ನು ಬಾಗಿಲೆಲ್ಲ ತೊಳೆದ್ಬಿಟ್ಟು ಇವಾಗ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿಬಿಡೋಣ ಅಂತಲೇ ಹೇಳಿಬಿಟ್ಟು ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಅಡುಗೆ ಕೆಲಸ ಇಲ್ಲ. ಅಡುಗೆ ಕೆಲಸ ಅಂತಂದರೆ ಇನ್ನು ಸ್ವಲ್ಪ ಬೇಕಾದರೆ ಲೇಟ್ ಆದರೂ ಪರವಾಗಿಲ್ಲ, ಫಸ್ಟು ಇದೆಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯ್ತು. ಏನಾದರೂ ಟಿಫನ್ ಐಟಮ್ ಮಾಡೋಣ ಅಂತ ಅಂದ್ಕೊಂಡೆ, ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಮ್ಮ ಮನೆಯವ್ರದ್ದು ಕೂಡ ಸ್ನಾನ ಆಗಿತ್ತು, ಇನ್ನು ಗುಂಡನಿಗೆ ಸ್ನಾನ ಮಾಡಿಸ್ಬೇಕಿತ್ತು. ಕರೆಂಟ್ ಇರಲಿಲ್ಲ. ಇವಾಗ ಕರೆಂಟು 6 ಗಂಟೆಗೆ ಹೋಗುತ್ತೆ, 8 ಗಂಟೆಗೆ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟು ಕರೆಂಟ್ ಇದ್ರಂತೂ ಹೆಂಗೋ ಗೀಝರು ಮತ್ತೆ ಸರ್ ಮಾಡಿಸಿದ್ದಾರೆ, ಬಿಸಿನೀರು ಬರ್ತಾಯಿದ್ದಾವೆ. ಇವಾಗ ಅಲ್ಲೇ ಆನ್ ಮಾಡಿಬಿಟ್ಟು ಇನ್ನು ಸ್ನಾನ ಮಾಡ್ಕೊಬರ್ಬೋದಾಗಿತ್ತು. ಇನ್ನು ಕರೆಂಟ್ ಬರೋದು 8 ಗಂಟೆಗಲ್ವ, ಅಷ್ಟರೊಳಗೆ ಎಲ್ಲ ಕೆಲಸನೂ ಮುಗಿಸ್ಬೋದು. ಆಮೇಲೆ ಹೋಗ್ಬಿಟ್ಟು ಗುಂಡನಿಗೆ ಸ್ನಾನ ಮಾಡಿಸ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೇಳಿಬಿಟ್ಟು ಇನ್ನು ಬೇಗ ಬೇಗ ಮನೆ ಕೆಲಸವನ್ನು ಮಾಡ್ಕೊತಾ ಇದ್ದೀನಿ. ಇರೋವರೆಗೂ ನೋಡೋವರೆಗೂ ನೋಡ್ತಾ ಇರ್ತಾರೆ. ಆಮೇಲೆ ಒಂದು 7 ಗಂಟೆ 7:15 ಆದರೆ ಸಾಕು, ನಮ್ಮ ಮನೇಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ, ಹೊಟ್ಟೆ ಹಸುವಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನಗಂತೂ ಇತ್ತೀಚೆಗಾಗಲೇ ಸ್ವಲ್ಪ ಕೂತ್ಕೊಳ್ಳೋದಕ್ಕೂ ಬೇಗ ಎದ್ದೇಳೋದಕ್ಕೂ ಮತ್ತು ಒಂದೇ ಸಮನೆ ಕೆಲಸ ಫಾಸ್ಟಾಗಿ ಮಾಡೋದಕ್ಕೂ ಆಗ್ತಾಯಿಲ್ಲ. ಮುಂಚೆಗೂ ಇವಾಗೂ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ. ಇನ್ನು ಮತ್ತೆ ಸ್ವಲ್ಪ ಹೊಟ್ಟೆ ಎಲ್ಲ ದೊಡ್ಡದು ಆಗ್ತಾ ಇರುತ್ತಲ್ಲ, ಪಾಪು ಕೂಡ ಚೆನ್ನಾಗಿ ಬೆಳವಣಿಗೆ ಆಗ್ತಾ ನಮಗೂ ಕೂಡ ಸ್ವಲ್ಪ ಕಷ್ಟ ಅನಿಸುತ್ತೆ. ಕೆಲಸಗಳು ಕೂಡ ಸ್ವಲ್ಪ ನಿಧಾನನೇ ಆಗುತ್ತೆ. ತೀರಾ ಮುಂಚೆಲ್ಲ ಫಾಸ್ಟಾಗಿ ಮಾಡ್ತೀವಲ್ವ, ಆ ಥರ ಮಾಡೋದಕ್ಕಾಗೋದಿಲ್ಲ. ಹಂಗಾಗಿ ಇನ್ನು ಅರ್ಥ ಮಾಡ್ಕೊತಾರೆ ಮನೆಯಲ್ಲಿ. ಮತ್ತು ಮಕ್ಳಿಗೆ ಏನು ಗೊತ್ತೇಳಿ, ಚಿಕ್ಕ ಮಕ್ಕಳಿಗೆ ಇನ್ನು ಕೇಳ್ತಾ ಇರ್ತಾರಲ್ವ, ಇನ್ನು ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನು ನಿದ್ದೆ ಅಂತೂ ನೈಟೆಲ್ಲ ಚೆನ್ನಾಗಿ ಮಲ್ಕೊತೀನಿ. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎಚ್ಚರಿಕೆ ಆಗಿಬಿಡುತ್ತೆ. ಇಲ್ಲಾಂತಂದರೆ ಸರಿಯಾಗಿ ನೈಟ್ ನಿದ್ದೆ ಹಿಡಿಯಲ್ಲ ಅಂತಂದರೆ ಬೆಳಗ್ಗೆ ಎಚ್ಚರಿಕೆ ಆಗೋಲ್ಲ, ಹಂಗಾಗುತ್ತೆ. ಏನೇ ಹೇಳಿ ಎಷ್ಟೇ ನಿದ್ದೆ ಬರುತ್ತಂದ್ರೂ ಆಗಲೇ ಸ್ವಲ್ಪ ಜವಾಬ್ದಾರಿಗಳು, ಮನೆ ಕೆಲಸಗಳು ಏನಾದರೂ ಮನಸ್ಸಲ್ಲಿದ್ದರೆ ನಿದ್ದೆನೂ ಬರೋದಿಲ್ಲ ಬಿಡಿ. ಎಷ್ಟೋ ಸತಿ ಅಬ್ಸರ್ವ್ ಮಾಡಿದ್ದೀವಿ, ಇಂಥ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು, 8 ಅವರ್ 9 ಅವರ್ 10 ಅವರು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಹೇಳ್ತಾರೆ, ಅದು ನಮಗೆ ಅಷ್ಟೊಂದು ಇದು ಅನಿಸಲ್ಲ, ಬರೋದಿಲ್ಲ ನಿದ್ದೆ ಹೇಳ್ಬೇಕಂತಂದರೆ. ಇನ್ನು ಮುಂದೆ ಯೋಚನೆಗಳು ಜಾಸ್ತಿ. ಇನ್ನು ನನಗಂತೂ ಸಿಕ್ಕಾಪಟ್ಟೆ ಇದೆ ಬಿಡಿ, ಒಂದು ಟೆನ್ಷನ್ ಅಲ್ಲ ನನಗಂತೂ. ಆದರೂ ಎಲ್ಲ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವೊಂದು ಪರ್ಸ್ನಲ್ ವಿಷಯಗಳಿರ್ತಾವಲ್ವ, ಜೀವನದಲ್ಲಿ ಸಖತ್ತು ಮನಸ್ಸಿಗೆ ಒಂಥರ ಬೇಜಾರು ಮತ್ತು ನೋವು, ಏನೋ ಹೆಂಗಪ್ಪ ಅನ್ನೋ ಒಂದು ಚಿಂತೆ ಕೂಡ ಕಾಡ್ಬಿಡುತ್ತೆ. ಹಂಗಾಗಿ ಎಲ್ಲರಿಗೂ, ನನಗಂತಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಯೋಚನೆ, ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ನನಗಂತೂ ಈ ಟೈಮಲ್ಲಿ ಇನ್ನೂ ಜಾಸ್ತಿ ಯೋಚನೆ ಆಗ್ತಾಯಿದೆ. ಬರ್ತಾ ದಿನಗಳು ಕಳೀತಾ ನನಗೆ ಜಾಸ್ತಿನೇ ಯೋಚನೆ ಅನ್ನಿಸ್ತಾ ಇದೆ. ಆದರೂ ಸದ್ಯಕ್ಕೆ ಅದೆಲ್ಲ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಹೆಂಗೋ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಬಿಟ್ಟು ನಾನು ನಡ್ಕೊಂಡು ಹೋಗ್ತಾ ಇದೆ ಜೀವನ. ಇನ್ನು ಮನೆಯವರು ಸ್ನಾನ ಕೂಡ ಮಾಡ್ಕೊಂಡಿರಲ್ಲ, ಇನ್ನು ಬಟ್ಟೆ ಕೂಡ ಹಾಕ್ಕೊಂಡಿರಲಿಲ್ಲ, ಇನ್ನು ಅವ್ರಿಗೆ ಬಟ್ಟೆ ಎಲ್ಲ ತೆಗಿತಾ ಇದ್ದೀನಿ. ಇನ್ನು ಈ ಬಟ್ಟೆದು ಸ್ಕ್ರೀನಲ್ಲಿ ಹಾಕಿದ್ನಲ್ವಾ, ಇಲ್ಲಿ ಎಲ್ಲ ದಾರ ಕಡಿದ್ಬಿಟ್ಟು ಇನ್ನು ಬೀಳಿಸ್ಬಿಟ್ಟಿದ್ದಾವೆ, ಅದನ್ನು ಸ್ವಲ್ಪ ನೋಡ್ಕೋಬೇಕು. ಇನ್ನು ಬಂದ ತಕ್ಷಣ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಲ್ವ, ಸ್ವಲ್ಪ ಟೈಮ್ ಸಿಗಲಿ ಆಮೇಲೆ ನೋಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಅದು ಅಲ್ಲಿಗೆ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಇನ್ನು ಅವ್ರಿಗೆಲ್ಲ ಬಟ್ಟೆ ಕೊಟ್ಬಿಟ್ಟು ಇನ್ನು ಹೊರಗಿಂದ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಸೀದಾ ಅಡುಗೆ ಮನೆಗೆ ಬಂದೆ. ಇನ್ನು ಬಂದ ತಕ್ಷಣ ಫಸ್ಟು ನಾನು ನೀರು ಕುಡಿತಾ ಇದ್ದೀನಿ, ಯಾಕೆಂದರೆ ಬಂದ ತಕ್ಷಣ ಇವಾಗ ಕುಡಿಯೋದಿಲ್ಲ. ಒಂದು ಸ್ವಲ್ಪ ಕಸ ಆಗಲಿ ಏನಾದರೂ ಗುಡಿಸ್ಬಿಟ್ಟು ಒಂದು ಸ್ವಲ್ಪ ದಾಹ ಅನಿಸುತ್ತಲ್ಲ, ಆವಾಗ ಒಂದು
ದೊಡ್ಡ ಗ್ಲಾಸ್ ತುಂಬ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕುಡಿದ್ಬಿಟ್ರಂತೂ ಒಂಥರ ಸಮಾಧಾನ ಅನಿಸುತ್ತೆ, ರಿಲ್ಯಾಕ್ಸ್ ಕೂಡ ಆಗುತ್ತೆ. ನೀರು ಕುಡ್ಕೊತ ಒಂದು ಸ್ವಲ್ಪ ಒಂದು 10 ನಿಮಿಷ ಹಂಗೆ ಕುತ್ಕೊಬಿಡ್ತೀನಿ, ಎದ್ದೊಳೋದಿಲ್ಲ ಸಡನ್ನಾಗೆ ಕೆಲಸಕ್ಕೆ. ಇನ್ನು ಇವತ್ತು ಕೂಡ ಕೆಲಸಗಳು ಜಾಸ್ತಿ ಇತ್ತಲ್ಲ, ಇನ್ನು ನಾನು ಅಂದ್ಕೊಂಡಿದ್ನಲ್ವ ಬೆಳಗ್ಗೆನೇ ನಾನು ಪೂಜೆ ಎಲ್ಲ ಮುಗಿಸ್ಬಿಡ್ಬೇಕಂತ ಹೇಳಿ. ಇನ್ನು ಪೂಜೆ ಬಂದುಬಿಟ್ಟು ನಾನು ಮಾಡ್ತಾಯಿಲ್ಲ, ಗುಣನ ಹತ್ರನೇ ಪೂಜೆ ಮಾಡಿಸ್ತಾ ಇದ್ದೀವಿ. ಇನ್ನು ಮಕ್ಕಳಿಗೆ ಪ್ರತಿಯೊಂದು ಕೂಡ ಅಭ್ಯಾಸ ಮಾಡಿಸ್ಬೇಕು, ತುಂಬ ಒಳ್ಳೆಯದು. ಇವಾಗಿಂದ ಅಭ್ಯಾಸ ಮಾಡಿಸಿದ್ರೆ ಮಾತ್ರ ಅವ್ರಿಗೆ ಮುಂದೆ ಕೂಡ ಇಂಟ್ರೆಸ್ಟ್ ಬರೋದು. ಇವಾಗ ಸುಮ್ಮನೆ ಅವ್ರಿಗೆ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವರು ಆಟ ಆಡ್ಕೊಳ್ಳಿ ಮತ್ತು ಏನಾದರೂ ಇದು ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ ಅದು ಮತ್ತೆ ಹಂಗೆ ಕಂಟಿನ್ಯೂ ಆಗುತ್ತೆ, ಏನದ್ರ ಮೇಲೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. ಅಟ್ಲೀಸ್ಟ್ ನಾವು ಕಲ್ತ್ಕೊಂಡಿದ್ದು ಮಕ್ಳಿಗಾದರೂ ಕಲಿಸಿದ್ರೆ ಅವ್ರಿಗೂ ಮುಂದೆ ಹೆಲ್ಪ್ ಆಗುತ್ತೆ. ದೇವ್ರು ಅನ್ನೋದು ಕಾಪಾಡ್ತಾರೆ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಆ ದೇವ್ರನ್ನ ನಂಬ್ತಾ ಇರ್ತೀವಿ, ದೇವ್ರಿದ್ದಾನೆ ಅಂತ ಒಂದು ನಂಬಿಕೆ ಅದು ನಡ್ಕೊಬಂದ್ಬಿಟ್ಟಿದೆ ಅಲ್ವಾ. ಹಾಗಾಗಿ ಯಾರಿಗೆ ಎದ್ರುಕೊಳ್ತಿದ್ರು ದೇವ್ರನ್ನೋನು ಇರ್ತಾನೆ ಅಲ್ವಾ, ಅವ್ರಿಗಾದರೂ ಎದುರ್ಕೋಬೇಕು ಅನ್ನೋ ಒಂದು ಭಯ ಇರುತ್ತೆ. ಏನೇ ತಪ್ಪು ಮಾಡಲಿ, ಏನೇ ಇದು ಮಾಡಲಿ, ಯಾರಾದರೂ ತಪ್ಪು ಮಾಡಿದ್ದು ನೋಡಲಿಲ್ಲ ಅಂದರೂ ಕೂಡ ಅಯ್ಯೋ ದೇವರಾದರೂ ನೋಡಿದ್ದೇನಲ್ಲಪ್ಪ, ಆ ದೇವ್ರಿಗಾದ್ರೂ ಗೊತ್ತಲ್ಲ ನಾನು ಮಾಡಿರೋ ತಪ್ಪು ಅಂತೇಳ್ಬಿಟ್ಟು ದೇವ್ರ ಹತ್ರ ನಾವು ಎಷ್ಟು ಸತಿ ಕ್ಷಮೆ ಕೇಳ್ತೀವಿ, ಎಷ್ಟು ಸತಿ ಬೇಡ್ಕೊಳ್ತಾ ಇರ್ತೀವಿ, ಕಾಪಾಡು ಅಂತ ಹೇಳ್ಬಿಟ್ಟು. ಹಂಗೆ ಯಾವುದೇ ವಿಷಯದಲ್ಲಾಗಲಿ ಮಕ್ಕಳಿಗೆ ನಾವು ಇವಾಗ ಏನು ಕಲಿಸ್ತೀವೋ ನೆಕ್ಸ್ಟ್ ಅದನ್ನೇ ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಹಂಗಾಗಿ ನಾನು ಇವಾಗ ಎಲ್ಲ ಕೂಡ ಅವನ ಹತ್ರನೇ ಇದು ಮಾಡಿಸ್ತೀನಿ. ಆಮೇಲೆ ನಾನು ಅಷ್ಟೇ ಸ್ನಾನಗಿನೆಲ್ಲ ಮಾಡ್ಕೊಂಡ್ಮೇಲೆ ನಾನು ಕೂಡ ದೇವ್ರಿಗೆ ಕೈ ಮುಗಿತೀನಿ. ಇವಾಗ ಕೂಡ ಯಾವಾಗಲೂ ಅಷ್ಟೇ ಮಕ್ಕಳು ಇದು ಮಾಡಿಸ್ಬೇಕು, ಇನ್ನು ನಾವು ಕೂಡ ಕೈ ಮುಗಿಬೇಕು. ಹಾಗಾಗಿ ಇನ್ನು ನಾನು ಏನು ಅಂದ್ಕೊಂಡೆ ಅಂತಂದರೆ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ರಾತ್ರಿ ಬಟಾಣಿ ನೆನೆಸಿದ್ದೆ. ಯಾಕೋ ಪಲಾವ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ. ಬೇಡ ಬಿಡಪ್ಪ, ಇನ್ನೂ ಟೈಮ್ ಇದೆ ಅಲ್ವಾ, ಕೆಲಸ ಎಲ್ಲ ಮುಗಿಸಿದ್ದೀನಿ, ಸುಮ್ಮನೆ ಅನ್ನ ಸಾಂಬಾರು ಮಾಡಿಬಿಡೋಣ, ಮುದ್ದೆ ಬೇಕಾದ್ರೆ ಮಧ್ಯಾಹ್ನಕ್ಕೆ ಬಿಸಿ ಮುದ್ದೆ ಮಾಡ್ಕೊಳೋಣ, ಇಲ್ಲ ಅಂತಂದರೆ ಸಾಯಂಕಾಲ ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ಅನ್ನಕ್ಕೆ ಇಟ್ಬಿಟ್ಟೆ. ಅನ್ನ ಮಾಡಿಬಿಟ್ಟು ಇನ್ನು ಬೇಳೆ ಪಪ್ಪು ಮಾಡಿದೆ. ತುಂಬ ಚೆನ್ನಾಗಿತ್ತು ಬೇಳೆ ಪಪ್ಪು ನಿಜವಾಗ್ಲೂ. ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಹೆಸ್ರು ಕಾಳು ಮತ್ತು ಬೇಳೆಕಾಳು ಮಿಕ್ಸ್ ಹಾಕಿ ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಅದೆಲ್ಲ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಕಾಯಿ ತುರಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು. ಇನ್ನು ನೈಟ್ ನಾನು ಬಜ್ಜಿ ಬೋಂಡ ಮಾಡಿದ್ನಲ್ವ, ಅವು ಕೂಡ ಹಂಗೆ ಸ್ವಲ್ಪ ಇದ್ದವು. ಇವನ್ನ ನಾನು ತಿನ್ನೋದಿಲ್ಲ, ಯಾಕೆಂದರೆ ಇನ್ನು ನೈಟ್ ಎಲ್ಲ ಈಗ ಮಿಕ್ಕಿರೋದು ಬೆಳಗ್ಗೆ ಟೈಮ್ ತಿನ್ನಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇವಾಗ 6 ತಿಂಗಳು 7 ತಿಂಗಳಿಂದನೂ ಸ್ವಲ್ಪ ಬಿಸಿದೇ ಊಟ ಮಾಡಬೇಕು, ಇಲ್ಲಾಂದರೆ ಅವಾಗ ನೋವು ಕಾಣಿಸ್ಕೊಳೋದು ಆ ಥರ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ಮನೆಯವ್ರು ತಿಂತಾರೆ ಬಿಡು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಇದ್ದಿದ್ದು, ಜಾಸ್ತಿ ಏನಿರಲಿಲ್ಲ, ಹಂಗೆ ಎತ್ತಿಟ್ಟಿದೆ. ಇನ್ನು ಗುಂಡನಿಗೆ ಕೂಡ ಹೋಗ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಬಂದು ರೆಡಿ ಮಾಡಿದೆ. ನೋಡಿ ನಾನು ಕಷ್ಟಪಟ್ಟು ಎಲ್ಲೆಲ್ಲ ಒರೆಸಿದ್ದೀನಿ. ನಮ್ಮ ಗುಂಡ ಬಂದುಬಿಟ್ಟು ಚಾಪೀಸ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಅಕ್ಷರ ಎಲ್ಲ ಬರೆದು ಎಲ್ಲ ತಿದ್ದುಬಿಟ್ಟಿದ್ದಾನೆ. ಇನ್ನು ಫೋಟೋಗಂತೂ ಪೂಜೆ ಮಾಡೋದಕ್ಕೆ ಹೂವನೇ ಇಲ್ಲ. ತರೋಣ ಅಂತ ಮೊನ್ನೆ ಅಂದ್ಕೊಂಡೆ, ಇವ್ನು ಎಳ್ಕೊಂಡು ಬ್ಯಾಗ್ ಇಟ್ಕೊಂಡು ಬರೋಷ್ಟೊತ್ತಿಗೆ ನನಗೆ ಸಾಕಾಯಿತು. ನೈಟು ಅಂದರೆ ಸಾಯಂಕಾಲ ಆಗಲಿ 6:30 6:45 ಆಗಿತ್ತು ನಾನು ಮನೆ ಸೇರ್ಕೊಳೋಷ್ಟೊತ್ತಿಗೆ. ಹಂಗಾಗಿ ತಂದಿರಲಿಲ್ಲ. ವಾರದಲ್ಲೂ ಕೂಡ ಒಂದಿನ ದೇವ್ರಿಗೆ ದೇವ್ರ ಫೋಟೋಗೆ ಹೂವು ಇಟ್ಟಿಲ್ಲ ಅಂದರೆ ಒಂಥರ ಬೇಜಾರು ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇನ್ನು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಆಮೇಲೆ ಮತ್ತು ಫೋಟೋ ಎಲ್ಲ ಒರೆಸ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ. ಇನ್ನು ನಮ್ಮ ಮನೆಯವ್ರು ಕೂಡ ವಾಲ ಏನೋ ಆನ್ ಮಾಡಬೇಕಂತ ಹೇಳ್ಬಿಟ್ಟು ಇನ್ನು ಹೋಗಿದ್ರು. ಗುಂಡ ಅಷ್ಟರೊಳಗೆ ಆಟ ಆಡ್ತಾ ಇದ್ದ. ಇನ್ನು ಬಂದ ತಕ್ಷಣವೇ ಇವಾಗ ಅವನಿಗೆ ನಾಮ ಇಡ್ತಾ ಇದ್ದಾರೆ, ಬೊಟ್ಟೆಲ್ಲ ಇಡ್ತಾ ಇದ್ದಾರೆ ಪೂಜೆ ಮಾಡಿಸೋಣ ಅಂತ ಹೇಳಿ. ಇನ್ನು ಅವ್ನಿಗೆ ನಾಮ ಎಲ್ಲ ಇಟ್ಬಿಟ್ಟು ಮತ್ತು ಗುಡನ ಜೊತೆ